ನಮಸ್ಕಾರ ಎಲ್ಲರಿಗೂ ಮತ್ತೊಂದು ವಿಡಿಯೋಗೆ ಸ್ವಾಗತ. ಟೈಟಲ್ ತಮ್ಮನೇಲಿ ನೋಡಿ ಗೊತ್ತಾಗಿರುತ್ತೆ ಒಂದು ಗಾಡಿ ರಿವ್ಯೂ ಮಾಡ್ತಿದ್ದೀರಿ ಅಂತ. ಸೊ ಯಾವುದು ಅಂತಂದ್ರೆ 2024 TVS Jupiter 125. ಸೊ ಜಾಸ್ತಿ ದಿನದಿಂದ ಗಾಡಿ ಹುಡುಕ್ತಾ ಇದ್ದೆ, ನೋಡಿದ್ರೆ ಕ್ಲೋಸ್ ಸರ್ಕಲ್ ಅಲ್ಲೇ ಇತ್ತು. ಇನ್ನ ತಡ ಮಾಡ್ದಿರಾ ಗಾಡಿ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೊ ಈ ಗಾಡಿ ನಮಗೆ 3 ವೇರಿಯಂಟ್ ಬರುತ್ತೆ, ಡ್ರಮ್ ಡಿಸ್ಕ್ ಮತ್ತೆ ಸ್ಮಾರ್ಟ್ ಎಕ್ಸ್ ಕನೆಕ್ಟ್ ಅಂತ. ಸೊ 3 ವೇರಿಯಂಟ್ಗೂ ಡಿಫ್ರೆಂಟ್ ಪ್ರೈಸಿಂಗ್ ಇದೆ. ಡ್ರಮ್ಗೆ ಬಂದು 1,10,000 ಇದೆ, ಡಿಸ್ಕ್ಗೆ 1,17,000 ಇದೆ, ಇನ್ನು ಸ್ಮಾರ್ಟ್ ಕನೆಕ್ಟ್ಗೆ 1,20,000 ಇದೆ. ಸೊ ನಮ್ಮ ಮುಂದೆ ಇರೋದು ಟಾಪ್ ಎಂಡ್ ವೇರಿಯಂಟು ಸ್ಮಾರ್ಟ್ ಕನೆಕ್ಟ್ ಅಂತ. ಸೊ ಇವತ್ತು ಈ ಗಾಡಿ ಬಗ್ಗೆ ಫುಲ್ ಡೀಟೇಲ್ಸ್ ತಿಳ್ಕೊಂತೀರಿ. ಸೊ ಇನ್ನು ಟಾಪ್ ಎಂಡ್ ವೇರಿಯಂಟಿಗೆ ಇನ್ಶೂರೆನ್ಸ್ ಬಂದು 1,200 ಇದೆ. ಇನ್ನು ಫಸ್ಟ್ 3 ಸರ್ವಿಸಸ್ ನಿಮಗೆ ಫುಲ್ ಫ್ರೀ ಆಗಿ ಸಿಗುತ್ತೆ. ಇನ್ನು ನಮಗೆ TVS ಅವರು 6 ಕಲರ್ಸ್ ಕೊಟ್ಟಿದ್ದಾರೆ ಚೂಸ್ ಮಾಡೋದಕ್ಕೆ. ಇನ್ನು ಬ್ರೀಫ್ ಆಗಿ ಯಾವ್ದಾವ್ದು ಅಂತ ಹೇಳ್ಬೇಕಂದ್ರೆ ವೈಟು, ಬ್ಲೂ, ಆರೆಂಜು, ಗ್ರೇ, ಬ್ಲ್ಯಾಕ್ ಮತ್ತೆ ಬ್ರೌನು. ಸೊ ನಮ್ಮ ಮುಂದೆ ಇವತ್ತು ವಾಲ್ನಟ್ ಬ್ರೌನ್ ಇದೆ. ಸೊ ನಿಮ್ಗೆ ಫುಲ್ ಮ್ಯಾಟ್ ಫಿನಿಶ್ ಕೊಟ್ಟಿದ್ದಾರೆ, ನೋಡೋದಕ್ಕಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಈ ಗಾಡಿ ತಗೊಂಡಿದ್ದಾದ್ಮೇಲೆ ನಮಗೆ ವಾರಂಟಿ ಬಂದು 5 ಇಯರ್ಸ್ ಇಲ್ಲಾಂದ್ರೆ 60,000 ಕಿಲೋಮೀಟರ್ಸ್ ಇರುತ್ತೆ. 60,000 ಕಿಲೋಮೀಟರ್ಸ್ ಒಳಗಡೆ ಇಲ್ಲಾಂದ್ರೆ 5 ಇಯರ್ಸ್ ಒಳಗಡೆ ಏನಾದ್ರೂ ಡ್ಯಾಮೇಜ್ ಇದ್ರೆ ನೀವು ಕ್ಲೇಮ್ ಮಾಡ್ಬೋದು. ಇನ್ನು ಇದರಲ್ಲಿರೋ ಇಂಜಿನ್ ಬಗ್ಗೆ ತಿಳ್ಕೊಬೇಕಂದ್ರೆ 124cc ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇದು. ಸೊ ಇದರಲ್ಲಿ ನಮ್ಗೆ ಇವಾಗ ECU ಕಂಟ್ರೋಲ್ ಇಗ್ನಿಷನ್ ಕೊಟ್ಟಿದ್ದಾರೆ. ಪವರ್ ಅಷ್ಟೇನೆ 8.15 PS at 6,500 RPM. ಇನ್ನು ನ್ಯೂಟನ್ ಮೀಟರ್ಸ್ ಬಂದು 10.5 ನ್ಯೂಟನ್ ಮೀಟರ್ಸ್ at 5,500 RPM. ಇನ್ನು ಬೂಟ್ ಸ್ಪೇಸ್ ಬಗ್ಗೆ ತಿಳ್ಕೊಬೇಕಂದ್ರೆ ನಾವು ಬೂಟ್ ಓಪನ್ ಮಾಡೋದಕ್ಕೆ ಕೀನ ನಾವು ಲೆಫ್ಟ್ ಪುಷ್ ಮಾಡಿದ ತಕ್ಷಣ ನಮ್ಗೆ ಓಪನ್ ಆಗುತ್ತೆ. ಸೊ ಟೋಟಲ್ ಆಗಿ ನಮ್ಗೆ 33 ಲೀಟರ್ಸ್ ಆಫ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಈಸಿಲಿ ನಾವು ಒಂದು ಫುಲ್ ಹೆಲ್ಮೆಟ್ ನಿಟ್ಟಿ ಹಾಫ್ ಹೆಲ್ಮೆಟ್ ಇಡ್ಬೋದು. ಸೊ ಸ್ಟೋರೇಜ್ ಸ್ಪೇಸ್ ನೋಡಿದಾಗ ನನಗೆ ಫುಲ್ ಶಾಕಿಂಗ್ ಅನ್ನಿಸ್ತು, ಒಳ್ಳೆ ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಅಂತ. ಆದ್ರೆ ಫ್ಯೂಲ್ ಕ್ಯಾಪ್ ಇಲ್ಲಿದೆ ಅಂತ ಹುಡುಕ್ತಾ ಇದ್ದೆ, ಸೊ ಇಲ್ಲೂ ಇರ್ಲಿಲ್ಲ. ಆಮೇಲೆ ಹಿಂದೆ ಇರುತ್ತೇನೋ ಅಂತ ನೋಡಿದ್ರೆ ಹಿಂದೆನೂ ಇಲ್ಲ, ಮತ್ತೆ ಸೈಡಲ್ಲೂ ಇಲ್ಲ. ಸೊ ಓನರ್ ಹತ್ರ ತಿಳ್ಕೊಂಡಾಗ ಗೊತ್ತಾಯ್ತು ನಮ್ಗೆ ಫ್ಯೂಲ್ ಕ್ಯಾಪ್ ಇಲ್ಲಿದೆ. ಸೊ ಇದ್ರ ನಾವೇನಾದ್ರೂ ಓಪನ್ ಮಾಡ್ಬೇಕಂದ್ರೆ ಒಳಗಡೆ ಪುಷ್ ಮಾಡಿ ಮತ್ತೆ ರೈಟ್ ಪುಷ್ ಮಾಡಬೇಕು. ಸೊ ಅವಾಗ ನಮ್ಗೆ ಫ್ಯೂಲ್ ಕ್ಯಾಪ್ ಓಪನ್ ಆಗುತ್ತೆ. ಟೋಟಲ್ ಆಗಿ 5.1 ಲೀಟರ್ಸ್ ಆಫ್ ಫ್ಯೂಲ್ ಕೆಪಾಸಿಟಿ ಸಿಗುತ್ತೆ. ಸೊ ನಮ್ಗೆ ಫ್ಯೂಲ್ ಕ್ಯಾಪ್ ಇಲ್ಲಿ ಕೊಟ್ಟಿರೋದ್ರಿಂದ ನಮ್ಗೆ ಫ್ಯೂಲ್ ಸ್ಟೋರ್ ಆಗೋದನ್ನು ಕೆಳಗಡೆಯಿಂದ ಫ್ಯೂಲ್ ಟ್ಯಾಂಕ್ ಕೊಟ್ಟಿದ್ದಾರೆ. ಇದೊಂಥರ ಯುನೀಕ್ ಅನ್ನಿಸ್ತು ಈ ಗಾಡಿಯಲ್ಲಿ ನನಗೆ. ಸೊ ನನ್ನ ಪ್ರಕಾರ ಇದು ಸೈಡಲ್ಲಿ ಏನು ಕೊಟ್ಟಿದ್ದಾರೆ ಅಂತಂದ್ರೆ ನಮ್ಗೆ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಇರ್ಲಿ ಅಂತ ಈ ಕಡೆ ಕೊಟ್ಟಿದ್ದಾರೆ ಅಂತ ಅನ್ಸುತ್ತೆ. ಯಾಕಂದ್ರೆ ನಮ್ಗೆ ಬೇಸಿಕ್ಲಿ ಫ್ಯೂಲ್ ಟ್ಯಾಂಕ್ ಬಂದು ಬೂಟ್ ಅಲ್ಲೇ ಕೊಡ್ತಾ ಇದ್ದು ಮೊದ್ಲೆಲ್ಲ. ಸೊ ಅದರಿಂದ ನಮ್ಗೆ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಸಿಗ್ತಾ ಇರಲಿಲ್ಲ. ಸೊ ಈ ತರ ಯುನೀಕ್ ಡಿಸೈನ್ ಮಾಡಿ ನಮ್ಗೆ ಸ್ಟೋರೇಜ್ ಸ್ಪೇಸ್ ಜಾಸ್ತಿ ಕೊಟ್ಟಿದ್ದಾರೆ. ಮೈಲೇಜ್ ಬಗ್ಗೆ ಮಾತಾಡಕ್ ಹೋದ್ರೆ ನಮ್ಗೆ ಈಸಿಲಿ 40 ಇಂದ 45 ಕಿಲೋಮೀಟರ್ಸ್ ಹಂಗ್ ಸಿಗುತ್ತೆ ಪರ್ ಲೀಟರ್. ಇನ್ನ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ್ರೆ ರೇಂಜ್ ನಮ್ಗೆ 230 ಹಂಗ್ ಈಸಿಲಿ ಸಿಗುತ್ತೆ. ಸೊ ಡೈಲಿ ಕಮ್ಯೂಟಿಗೆ ಒಳ್ಳೆ ಮೈಲೇಜ್ ಮತ್ತೆ ಒಳ್ಳೆ ರೇಂಜ್. ಇನ್ನ ಲೈಟ್ಸ್ ಬಗ್ಗೆ ಮಾತಾಡೋಂಗಿದ್ರೆ ಕಂಪ್ಲೀಟ್ ಆಗಿ LED ಸಿಗ್ತಿದೆ. ಇಂಡಿಕೇಟರ್ ಮತ್ತೆ ಟೇಲ್ ಲೈಟ್ ಮಾತ್ರ ಆಲೋಜನ್ ಇರೋದು. ಸೊ ನಮ್ಗೆ 2 ಸೆಕ್ಷನ್ ಇದೆ. ಸೊ ಮೇಲೆಗಡೆ ಐ ಬೀಮ್, ಲೋ ಬೀಮ್ ಮತ್ತೆ ಕೆಳಗಡೆ DRL ಇಂಡಿಕೇಟರ್ಸ್. ಸೊ ಗಾಡಿ ಆನ್ ಮಾಡಿದ ತಕ್ಷಣ ನಮ್ಗೆ DRL ಸಿಗುತ್ತೆ, ಇಂಡಿಕೇಟರ್ಸ್ ಬಂದು ಆಲೋಜನ್ ಆಗಿರುತ್ತೆ. ಇಗ್ನಿಷನ್ ಮಾಡಿದಾದ್ಮೇಲೆ ಲೋ ಬೀಮ್ ಈ ತರ ಇರುತ್ತೆ, ಐ ಬೀಮ್ ಬಂದು ಈ ತರ ಇರುತ್ತೆ. ಇನ್ನ ರಿಯರ್ ಅಲ್ಲಿ ಟೇಲ್ ಲೈಟ್ ಮತ್ತೆ ಇಂಡಿಕೇಟರ್ ಆಲೋಜನ್ ಆಗಿರುತ್ತೆ. ಸೊ ಇನ್ನ ಲೈಟ್ಸ್ ಬಗ್ಗೆ ಅಷ್ಟಾಗಿತ್ತು ಅಂದ್ರೆ ಇನ್ನ ಸಸ್ಪೆನ್ಷನ್ ಬಗ್ಗೆ ನೋಡೋಂಗಿದ್ರೆ ಫ್ರಂಟ್ ಅಲ್ಲಿ ನಮ್ಗೆ ಟೆಲಿಸ್ಕೋಪಿಕ್ ಫೋಕ್ ಸಿಗುತ್ತೆ. ಇನ್ನ ರಿಯರ್ ಅಲ್ಲಿ ಗ್ಯಾಸ್ ಚಾರ್ಜ್ ಮೋನೋಶಾಕ್ ಸಸ್ಪೆನ್ಷನ್ ಸಿಗುತ್ತೆ. ಇನ್ನ ಬ್ರೇಕ್ಸ್ ಬಗ್ಗೆ ನೋಡೋಂಗಿದ್ರೆ ನಮ್ಗೆ ಫ್ರಂಟ್ ಅಲ್ಲಿ ನಮ್ಗೆ 220 mm ಡಿಸ್ಕ್ ಸಿಗುತ್ತೆ. ರಿಯರ್ ಅಲ್ಲಿ 130 mm ಡ್ರಮ್ ಬ್ರೇಕ್ ಸಿಗುತ್ತೆ. ಇನ್ನ ಫ್ರಂಟ್ ಅಂಡ್ ರಿಯರ್ ನಮ್ಗೆ 12 ಇಂಚ್ ಅಲಾಯ್ಸ್ ಕೊಡ್ತಾರೆ. ಫ್ರಂಟ್ ಅಲ್ಲಿ ನಮ್ಗೆ 19/90 ಸೆಕ್ಷನ್, ರಿಯರ್ ಅಲ್ಲೂ ನಮ್ಗೆ 19/90 ಇದೆ. ಇನ್ನ ಸೀಟ್ ಹೈಟ್ ಬಗ್ಗೆ ನೋಡೋಂಗಿದ್ರೆ ನಮ್ಗೆ 765 mm ಇದೆ. ಗ್ರೌಂಡ್ ಕ್ಲಿಯರೆನ್ಸ್ 163 mm ಇದೆ. ಟೋಟಲ್ ವೇಟ್ ಬಂದು 108 kgs ಇದೆ. ಸೊ ನಿಮ್ಗೆ ಡೈಲಿ ಕಮ್ಯೂಟಿಗೆ ಪ್ರಾಪರ್ ಆಗಿ ಸೀಟಿಂಗ್, ಗ್ರೌಂಡ್ ಕ್ಲಿಯರೆನ್ಸ್, ವೇಟ್ ಕೊಟ್ಟಿದ್ದಾರೆ. ಸೊ ಇನ್ನ ಗಾಡಿ ಬಗ್ಗೆ ಇಷ್ಟೆಲ್ಲ ಆಗಿತ್ತು. ಸೊ ಇವರು ಗಾಡಿಗೆ ಏನೇನ್ ಆಕ್ಸೆಸರೀಸ್ ಹಾಕ್ಸಿದ್ದಾರೆ ಅಂತಂದ್ರೆ ಈ ಗ್ರಿಲ್ ಮತ್ತೆ ಸೈಡ್ ಫುಟ್ ಪೆಗ್ಸ್ ಹಾಕ್ಸಿದ್ದಾರೆ. ಎರಡಕ್ಕೂ ಅವ್ರಿಗೆ ಅರೌಂಡ್ 2,500 ಹಂಗಾಗಿದೆ. ಸೊ ಇನ್ನದು ಬಿಟ್ಟು ಇನ್ನೇನು ಎಕ್ಸ್ಟ್ರಾ ಫಿಟ್ಟಿಂಗ್ ಹಾಕ್ಸಿಲ್ಲ. ಸೊ ನಾನು ಹಿಂದೆಗಡೆ ಬ್ಯಾಕ್ ರೆಸ್ಟ್ ಒಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಂತ ಅನ್ಕೊಂಡಿದ್ದೆ. ಸೊ ಇದು ಗಾಡಿಯಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಸೊ ಹಿಂದೆ ಪಿಲಿಯನ್ಗೆ ಒಳ್ಳೆ ಕಂಫರ್ಟ್ ಇರುತ್ತೆ. ಸೊ ಇನ್ನ ಗಾಡಿ ಬಗ್ಗೆ ಇಷ್ಟೆಲ್ಲ ಆಗಿತ್ತು. ಇವಾಗ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನೋಡೋಣ ಬನ್ನಿ. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ತಿಳ್ಕೊಬೇಕಂದ್ರೆ ಫಸ್ಟ್ ಗಾಡಿ ಆನ್ ಮಾಡಬೇಕು. ಸೊ ಆನ್ ಮಾಡಿದ ತಕ್ಷಣ ನಮಗೆ ಬೀಪ್ ಸೌಂಡ್ ಬರುತ್ತೆ. ಅದು ಏನಕ್ಕೆ ಅಂತಂದರೆ ಸ್ಟ್ಯಾಂಡ್ ತೆಗ್ದಿರೋದಕ್ಕೆ. ಸೊ ಸ್ಟ್ಯಾಂಡ್ನ ನಾವು ಎತ್ತಿದಾದ್ಮೇಲೆ ಬೀಪ್ ಸೌಂಡ್ ಬರೋದಿಲ್ಲ. ಸೊ ಒಂದು ಒಳ್ಳೆ ಸೇಫ್ಟಿ ಫೀಚರ್ ಕೊಟ್ಟಿದ್ದಾರೆ. ಸೊ TVS Jupiter 125 ಅಂತ ಬಂದು ವೆಲ್ಕಮ್ ರೈಡರ್ ಅಂತ ತೋರಿಸುತ್ತೆ. ಸೊ ಏನೇನಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ.
ರೈಟ್ಗೆ ಹೋದ್ರೆ ನಮಗೆ ಸ್ಪೀಡೋಮೀಟರ್, ಓಡೋಮೀಟರ್ ಮತ್ತೆ ಟ್ರಿಪ್ ಎ ಮತ್ತೆ ಟ್ರಿಪ್ ಬಿ ಸಿಗುತ್ತೆ. ಇನ್ನು ಅದ್ರ ಪಕ್ಕದಲ್ಲಿ ನಮಗೆ ಫ್ಯೂಲ್ ಗೇಜ್ ಇದೆ. ಲೆಫ್ಟ್ ಸೈಡ್ ಬಂದ್ರೆ ನಮಗೆ ಈ ತರ ಒಂದು ಸರ್ಕಲ್ ಬಂದು ಎಕೋ ಮತ್ತೆ ಪವರ್ ಅಂತ ತೋರಿಸುತ್ತೆ. ಇಕೋ ಬಂದು 100% ಮತ್ತೆ ಪವರ್ ಬಂದು 0 ಇದೆ. ಯಾಕಂದ್ರೆ ಇವತ್ತಿನ ಡೈಲಿ ಅನಾಲಿಸಿಸ್ ನ ತೋರಿಸ್ತಾ ಇರೋದು. ಇವತ್ತು ಗಾಡಿ ಎದ್ದಾಗಿಂದ ಇಕೋ ಅಲ್ಲಿ ಎಷ್ಟು ಪರ್ಸೆಂಟ್ ಓಡಿಸಿದಿರಿ ಮತ್ತೆ ಪವರ್ ಅಲ್ಲಿ ಎಷ್ಟು ಪರ್ಸೆಂಟ್ ಓಡಿಸಿದಿರಿ ಅಂತ. ಸೊ ಇನ್ನು ಅದ್ರ ಕೆಳಗಡೆ ನೋಡಿದ್ರೆ ನಮಗೆ ಕ್ಲಾಕ್ ಇದೆ. ಇನ್ನು ಅದ್ರ ಪಕ್ಕದಲ್ಲಿ ಡೇ ಟು ಡೇ ಮತ್ತೆ ಮಂತ್ ಇದೆ. ಇನ್ನ ಕೆಳಗಡೆ 2 ಬಟನ್ ಕೊಟ್ಟಿದ್ದಾರೆ, ಮಾಡ್ ಮತ್ತೆ ಸೆಟ್ ಅಂತ. ಸೊ ಮಾಡ್ ಬಟನ್ ನಮಗೆ ಟ್ರಿಪ್ ಬಿ ಇಂದ ಟ್ರಿಪ್ ಎ ಶಿಫ್ಟ್ ಆಗೋದಕ್ಕಿದೆ. ಸೊ ಅದಾದ್ಮೇಲೆ ನಮಗೆ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಈ ತರ ಚೇಂಜ್ ಆಗುತ್ತೆ. ಮತ್ತೆ ಪ್ರೆಸ್ ಮಾಡಿದ್ರೆ ನಮಗೆ ಬ್ಯಾಟ್ರಿ ವೋಲ್ಟೇಜ್ ತೋರಿಸುತ್ತೆ. ಇನ್ನೊಂದ್ಸಲಿ ಪ್ರೆಸ್ ಮಾಡಿದಾಗ ನಮಗೆ ಟ್ರಿಪ್ ಅನಾಲಿಟಿಕ್ಸ್ ನ ತೋರಿಸುತ್ತೆ. ಪ್ರೆಸ್ ಮಾಡಿದಾಗ ನಮಗೆ ಮಾಮೂಲಿ ಡಿಫಾಲ್ಟ್ ಸೆಟ್ಟಿಂಗ್ಸ್ ಬರುತ್ತೆ. ಇನ್ನು ಮಾಡ್ ಬಟನ್ ಅದಕ್ಕೆ ಯೂಸ್ ಆಗುತ್ತೆ ಅಂದ್ರೆ ಸೆಟ್ ಬಟನ್ ಬಂದು ನಮಗೆ ಟೈಮ್ ಏನಾದ್ರು ಚೇಂಜ್ ಮಾಡ್ಬೇಕಂದ್ರೆ ಸೆಟ್ ಬಟನ್ ಯೂಸ್ ಆಗೋದು. ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಅಲ್ಲಿ ಅಷ್ಟಾಗಿದ್ರೆ ಕಂಟ್ರೋಲ್ಸ್ ಬಗ್ಗೆ ನೋಡೋಂಗಿದ್ರೆ ನಮಗೆ ರೈಟ್ ಅಲ್ಲಿ ಆಟೋ ಬಟನ್ ಇದೆ. ಸೊ ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ಅಂದ್ರೆ ನಾವು ಟ್ರಾಫಿಕ್ ಅಲ್ಲಿ ಏನಾದ್ರು ಗಾಡಿನ ಸೊ ಈ ಆಟೋ ಆಫ್ ಬಟನ್ ಬಂದು 30 ಸೆಕೆಂಡ್ಸ್ ಗಾಡಿ ರನ್ನಿಂಗ್ ಅಲ್ಲಿ ಇದ್ದು ನಾವು ಥ್ರಾಟಲ್ ಯೂಸ್ ಮಾಡ್ತಲ್ಲ ಅಂದಾಗ ಗಾಡಿ ಆಫ್ ಆಗುತ್ತೆ. ಮತ್ತೆ ನಾವು ಥ್ರಾಟಲ್ ಕೊಟ್ಟಾಗ ಆನ್ ಆಗುತ್ತೆ. ಆಪ್ಷನ್ ನಾವು ಆನ್ ಇಲ್ಲ ಅಂದ್ರೆ ಆಫ್ ಮಾಡ್ಕೊಬಹುದು. ಇನ್ನು ಅದ್ರ ಕೆಳಗಡೆ ಹೋದ್ರೆ ನಮಗೆ ಡಬಲ್ ಇಂಡಿಕೇಟರ್ ಆಪ್ಷನ್ ಸಿಗುತ್ತೆ. ಅದಾದ್ಮೇಲೆ ನಮಗೆ ಇಗ್ನಿಷನ್ ಬಟನ್. ಸೊ ಬ್ರೇಕ್ ಪ್ರೆಸ್ ಮಾಡಿ ಇಗ್ನಿಷನ್ ಮಾಡಿದ್ರೆ ನಮಗೆ ಗಾಡಿ ಸ್ಟಾರ್ಟ್ ಆಗುತ್ತೆ. ಸೊ ಇನ್ನು ಅದೇ ಬಟನ್ ನಾವು ಲಾಂಗ್ ಪ್ರೆಸ್ ಮಾಡಿದ್ರೆ ನಮಗೆ ವಾಯ್ಸ್ ಅಸಿಸ್ಟ್ ಇದೆ. ಸೊ ಇವೆಲ್ಲ ಫೀಚರ್ಸ್ ನಮಗೆ ಸ್ಮಾರ್ಟ್ ಕನೆಕ್ಟ್ ಅಲ್ಲಿ ಬರೋದು. ಸೊ ಇನ್ನು ಲೆಫ್ಟ್ ಸೈಡ್ ನೋಡೋಂಗಿದ್ರೆ ನಮಗೆ ಲೋ ಬೀಮ್ ಮತ್ತೆ ಐ ಬೀಮ್ ಇದೆ. ಇನ್ನು ಅದ್ರ ಕೆಳಗಡೆ ರೈಟ್ ಮತ್ತೆ ಲೆಫ್ಟ್ ಇಂಡಿಕೇಟರ್. ಇನ್ನು ಅದ್ರ ಕೆಳಗಡೆ ನಮಗೆ ಬೇಸಿಕ್ ಆರನ್ ಬರುತ್ತೆ. ನಮಗೆ ಕೆಳಗಡೆ ಫ್ಯೂಲ್ ಕ್ಯಾಪ್ ಮತ್ತೆ 2 ಲೀಟರ್ಸ್ ಆಫ್ ಸ್ಟೋರೇಜ್ ಸ್ಪೇಸ್ ಸಿಗುತ್ತೆ. ಮತ್ತಿಲ್ಲೇನಾದ್ರೂ ನಾವು ಕವರ್ ಇಲ್ಲ ಏನಾದ್ರು ಎತ್ತಿಡ್ಬೇಕಂದ್ರೆ ನಮ್ಗೆ ಇಲ್ಲೊಂದು ಹುಕ್ ಕೊಟ್ಟಿದ್ದಾರೆ. ಏನಾದ್ರೂ ಇಟ್ಕೊಂಡಂಗಿದ್ರೆ ಅಲ್ಲಿ ಇಟ್ಕೊಬಹುದು. ಮತ್ತೆ ಇಲ್ಲಿ ನಮಗೆ ಚಾರ್ಜರ್ ಸಾಕೆಟ್ ಇದೆ. ಸೊ ಫೋನ್ ಅಲ್ಲಿ ಚಾರ್ಜಿಂಗ್ ಹಾಕೊಬಹುದು. ಸೊ ಸ್ಮಾರ್ಟ್ ಕನೆಕ್ಟ್ ಅಲ್ಲಿ ನಮ್ಗೆ ಏನೇನ್ ಫೀಚರ್ಸ್ ಬರುತ್ತೆ ಅಂತಂದ್ರೆ ಬ್ಲೂಟೂತ್ ಕನೆಕ್ಟಿವಿಟಿ ಆಪ್ಷನ್ ಬರುತ್ತೆ. ಸೊ ಮೋಡ್ ಬಟನ್ ನಾವು ಜಾಸ್ತಿ ಹೊತ್ತು ಪ್ರೆಸ್ ಮಾಡ್ಕೊಂಡಿದ್ರೆ ಬ್ಲೂಟೂತ್ ಆಪ್ಷನ್ ಸಿಗುತ್ತೆ. ಅದಾದ್ಮೇಲೆ ವಾಯ್ಸ್ ಅಸಿಸ್ಟ್. ಇನ್ನ ಫೋನ್ ಕನೆಕ್ಟ್ ಮಾಡಿದಾದ್ಮೇಲೆ ನಮ್ಗೆ ಟೆಕ್ಸ್ಟ್ ಮತ್ತೆ SMS ಬರುತ್ತೆ. ಆಮೇಲೆ ಕನೆಕ್ಟ್ ಮಾಡ್ಕೊಂಡಿದಾದ್ಮೇಲೆ ಟರ್ನ್ ಬೈ ಟರ್ನ್ ಇಂಡಿಕೇಶನ್ ಸಿಗುತ್ತೆ. ಸೊ ಸ್ಮಾರ್ಟ್ ಕನೆಕ್ಟ್ ಅಲ್ಲಿ ಇಷ್ಟೆಲ್ಲ ಫೀಚರ್ಸ್ ಮತ್ತೆ ಈ ತರ ಡಿಸ್ಪ್ಲೇ ಸಿಗುತ್ತೆ. ಇದಕ್ಕಿನ್ನ ನೀವು ಬೇಸ್ ಮಾಡಲ್ ಹೋಗ್ತೀರಾ ಅಂದ್ರೆ ನಿಮ್ಗೆ ಬೇಸಿಕ್ ಆಗಿ LCD ಇಲ್ಲಾಂದ್ರೆ ಅನಲಾಗ್ ಡಿಸ್ಪ್ಲೇ ಸಿಗುತ್ತೆ. ಇನ್ಸ್ಟ್ರೂಮೆಂಟ್ ಮತ್ತೆ ಕಂಟ್ರೋಲ್ಸ್ ಬಗ್ಗೆ ಇಷ್ಟ ಆಗಿತ್ತು. ಇವಾಗ ಗಾಡಿ ಓಡಿಸ್ ನೋಡೋಣ ಬನ್ನಿ. ಸೊ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಎಲ್ಲ ಅಷ್ಟಾಗಿತ್ತು. ಇನ್ನು ಇವಾಗ ಗಾಡಿ ಓಡಿಸೋ ಟೈಮು. ಸೊ ಕೀ ಬಂದು ಈ ಥರ ಇರುತ್ತೆ. ಸೊ ಒಂಚೂರು ಬಲ್ಕಿಯಾಗಿ ಕೊಟ್ಟಿದ್ದಾರೆ, ಕೈಯಲ್ಲಿ ಹಿಡ್ಕೊಳೋದಕ್ಕೆ ಪ್ರಾಪರ್ ಆಗಿದೆ. ಸೊ ಇನ್ನು ಕೀ ಆನ್ ಮಾಡಿದ ತಕ್ಷಣ ನಮಗೆ LED ಡಿಸ್ಪ್ಲೇ ಅಲ್ಲಿ TVS Jupiter 125 ಅಂತ ಒಂದು ವೆಲ್ಕಮ್ ರೈಡರ್ ಅಂತ. ಇವಾಗ ಓಡಿಸ್ ನೋಡೋಣ. ಸೊ ಗಾಡಿ ಸ್ಟಾರ್ಟ್ ಮಾಡೋಕ್ಕೆ ನಾರ್ಮಲ್ಲು, ಎಲ್ಲ ಸ್ಕೂಟಿ ಥರನೇ. ಬ್ರೇಕ್ ಹಿಡ್ಕೊಂಡು ಇಗ್ನಿಷನ್ ಪ್ರೆಸ್ ಮಾಡಿದ್ರೆ ನಿಮಗೆ ಸ್ಟಾರ್ಟ್ ಆಗುತ್ತೆ. ಸೊ ನಾವು ಥ್ರಾಟಲ್ ಕೊಟ್ಟಾಗ ಈಕ್ವಲ್ಲೇ ಇರುತ್ತೆ. ಸಡನ್ ಥ್ರಾಟಲ್ ಏನಾದರೂ ಕೊಟ್ಟರೆ ಪವರ್ಗೆ ಶಿಫ್ಟ್ ಆಗುತ್ತೆ. ಸೊ ಅದೇ ನಿಮಗೆ ಗ್ರಾಫ್ ತೋರಿಸ್ತಾ ಇರೋದು. ಈ ಟ್ರಿಪ್ ಎಷ್ಟು ಪರ್ಸೆಂಟೇಜ್ ಹಂಗೆ ನೀವು ಪವರಲ್ಲಿ ಓಡಿಸಿದ್ದೀರಾ ಅಂತ ಮೀಟರ್ ಬೋರ್ಡಲ್ಲಿ ಗೊತ್ತಾಗುತ್ತೆ. ಸೊ ಇವಾಗ ಗಾಡಿ ಎತ್ತಿ 1 ನಿಮಿಷ ಆಗಿರೋದಕ್ಕೆ ಇಲ್ಲಿ 1 ಮಿನಿಟ್ ಅಂತ ಇದೆ. ಸೊ ಇನ್ನು ಗಾಡಿ ಆಫ್ ಮಾಡಿದ್ರೆ ಮತ್ತೆ ಫುಲ್ ರೀಸ್ಟಾರ್ಟ್ ಆಗುತ್ತದು. ಸೊ ಈ ಟ್ರಿಪ್ಪು ನಿಮಗೆ ಎಷ್ಟು ನಿಮಿಷ ಆಗಿದೆ ಮತ್ತು ನೀವು ಯಾವ ಥರ ಓಡಿಸಿದ್ದೀರಾ ಅಂತ ಎಲ್ಲ ನಿಮಗೆ ಡಿಸ್ಪ್ಲೇ ಅಲ್ಲೇ ಗೊತ್ತಾಗುತ್ತೆ. ಬ್ರೇಕ್ಸು ಅಷ್ಟೇ ನಿಮಗೆ ಪ್ರಾಪರಾಗಿ ಹಿಡ್ಕೊಳ್ಳುತ್ತೆ. ಈ ಗಾಡಿ 6 ಮಿನಿಟ್ಸ್ ಹಂಗೆ ಆಗಿದೆ ಗಾಡಿ ಓಡಿಸಿ. ಸೊ ಅವಾಗಿಂದ ನಾನು ಅಬ್ಸರ್ವ್ ಮಾಡ್ತಾ ಇರೋದು ಒಂದೇನೆ, ಈ ಡಿಸ್ಪ್ಲೇ ತುಂಬಾ ಬ್ರೈಟ್ ಆಗಿದೆ. ಇಂಥ ಬಿಸಿಲಲ್ಲೂ ನನಗೆ ಪ್ರಾಪರ್ ಆಗಿ ಏನೇನು ಬೇಕೋ ಎಲ್ಲ ಡೀಟೇಲ್ಸು ಕಾಣಿಸ್ತಾ ಇದೆ. ಸೊ ಅದೊಂಚೂರು ದೊಡ್ಡದಾಗಿ ಇನ್ಫಾರ್ಮೇಶನ್ ತೋರಿಸ್ತಾ ಇರೋದ್ರಿಂದ LCD ಅಲ್ಲಿ ಇನ್ನೂ ಚೆನ್ನಾಗಿ ಕಾಣಿಸ್ತಾ ಇದೆ. ಇನ್ನು ಇವಾಗ ಟ್ರಾಫಿಕ್ ಎಲ್ಲ ಕ್ಲಿಯರ್ ಆಗಿದ್ದಾಯ್ತು. ನಾನು ಮತ್ತೆ ಓನರ್ ಇಬ್ರು ಕುಂತಿದ್ದೀರಿ. ಗಾಡಿ ಮೇಲೆ ಲೋಡ್ ಒಂಚೂರು ಜಾಸ್ತಿನೇ ಇದೆ. ಸೊ ಪರ್ಫಾರ್ಮೆನ್ಸ್ ಆದ್ರೂ ನಿಮಗೆ ಜಾಸ್ತಿ ಲ್ಯಾಗ್ ಏನು ಇಲ್ಲ. ಪರ್ಫಾರ್ಮೆನ್ಸ್ ಅಲ್ಲಿ ಥ್ರಾಟಲ್ ಕೊಟ್ಟಿದ ತಕ್ಷಣ ಅದ್ರ ಪರ್ಫಾರ್ಮೆನ್ಸ್ ತೋರಿಸುತ್ತೆ. ಯೂಶುವಲ್ ಆಗಿ ರಿವ್ಯೂ ಅಂತಂದ್ರೆ ನಾನು ಒಬ್ಬನೇ ಹೋಗಿ ಓಡಿಸಿ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ ತೋರಿಸ್ತಾ ಇದ್ದು. ಆದರೆ ಈ ಸಲ ಓನರ್ನು ಕುಣಿಸ್ಕೊಂಡಿದ್ದೀನಿ. ಯಾಕೆ ಅಂತಂದರೆ ಪಿಲಿಯನ್ ಇದ್ದಾಗ ಯಾವ ಥರ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ನಿಮಗೆ ತೋರಿಸ್ಬೇಕಾಗಿತ್ತು. ಸೊ ಪರ್ಫಾರ್ಮೆನ್ಸ್ ನೀವೇ ನೋಡ್ತಾ ಇದ್ದೀರಾ. ಆರಾಮಾಗಿದ್ದು 60-70 ಕ್ರೂಸ್ ಮಾಡ್ಬೋದು ಇಂಥ ರೋಡ್ಗಳಲ್ಲಿ. ಟಾಪ್ ಸ್ಪೀಡ್ ಬಂದು 98-96 ಹಂಗಿದೆ. ಅಷ್ಟು ಚೆನ್ನಾಗಿ ನಿಮಗೆ ಟಾಪ್ ಸ್ಪೀಡ್ ಹೊಡೆಯೋಕೆ ಆಗೋದಿಲ್ಲ ಇಂಥ ಗಾಡಿಗಳಲ್ಲಿ. ನಮಗೆ ಕ್ಲಿಯರ್ ರೋಡ್ ಇರಬೇಕು ಮತ್ತು ಜಾಸ್ತಿ ಡ್ಯೂರೇಷನ್ ತೊಗೊಳುತ್ತೆ ಇಂಥ ಸ್ಪೀಡ್ಸ್ ಎಲ್ಲ ಕವರ್ ಮಾಡಬೇಕಂದ್ರೆ. ಸಸ್ಪೆನ್ಷನ್ ಅಂತೂ ನಾನು ಫ್ಯಾನ್ ಆಗಿ ಹೋಗಿದ್ದೀನಿ ಈ ಗಾಡಿಯಲ್ಲಿ. ಡೈಲಿ ಕಮ್ಯೂಟಿಗೆ ಒಳ್ಳೆ ಸಸ್ಪೆನ್ಷನ್ ಸೆಟಪ್ ಕೊಟ್ಟಿದ್ದಾರೆ. ಸ್ಮೂತಾಗಿ ಹೋಗ್ತಾ ಇದ್ದೀನಿ. ಅಷ್ಟೊಂದೇನು ಗೊತ್ತೇ ಆಗ್ತಾ ಇಲ್ಲ ಹೇಳ್ಬೇಕಂದ್ರೆ. ಇನ್ನು ಪವರ್ ನೀವೇ ನೋಡ್ಬೋದು. ಪಿಲಿಯನ್ ಮತ್ತು ರೈಡರ್ ಇದ್ರೇನು
ನಮಗೆ ಪರ್ಫಾರ್ಮೆನ್ಸ್ ಹೆಂಗಿದೆ ಅಂತ. ಅದರಲ್ಲಿ ನಮಗೆ ಪರ್ ಲೀಟರ್ 45-50 ಹಂಗೆ ಕೊಟ್ರೇನು ಈಸಿಯಾಗಿ ಒಳ್ಳೆ ಡೈಲಿ ಕಮ್ಯೂಟ್ ಮಾಡ್ಬೋದು ನಾವು ಈ ಗಾಡಿಗಳಲ್ಲಿ. ಸೊ ಇದು 70 ಹಂಗೆ ಕ್ಲಾಕ್ ಆಗೋಗಿದೆ ಫುಲ್ ಥ್ರಾಟಲ್ ಕೊಟ್ಟಿದ್ರೇನು. ಒಂಚೂರು ಅಪ್ ಇರೋದ್ರಿಂದ ಪ್ರಾಪರ್ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದು ರೋಡ್ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ. ನಿಮ್ ಟಾಪ್ ಸ್ಪೀಡು ಪರ್ಫಾರ್ಮೆನ್ಸ್ ಎಲ್ಲ ಪ್ರಾಪರ್ ಒಳ್ಳೆ ಸ್ಟ್ರೈಟ್ ರೋಡ್ ಆಗಿದ್ರೆ ನಿಮ್ಗೆ ಕ್ಲಿಯರ್ ಆಗಿ ತೋರಿಸುತ್ತೆ. ಅದು ಫುಲ್ ಸ್ಲೋಪ್ ಇದ್ರೆ ಅಂತೂ ನಿಮ್ ಟಾಪ್ ಸ್ಪೀಡ್ ಆರಾಮಾಗಿ ಹೊಡೆದ್ ಬಿಡ್ತೀರಾ. ಯಾಕಂದ್ರೆ ಸ್ಲೋಪ್ ಇರೋದ್ರಿಂದ ಗ್ರಾವಿಟಿ. ಟಾಪ್ ಸ್ಪೀಡು ಇನ್ನ ಈಸಿಯಾಗಿ ಹೊಡಿಬೋದು. ನೋಡಿ ಇವಾಗ ಸ್ಪೀಡು 73, 74, 75 ಹಂಗೆ ಬರ್ತಾ ಇದೆ. ಅವಾಗೆ ನಮಗೆ ಒಂಚೂರು ಅಪ್ ಇರೋದ್ರಿಂದ 70 ಸ್ಟಾಪ್ ಆಗಿತ್ತು. ಆಲ್ರೆಡಿ 34% ಫುಲ್ ಪವರಲ್ಲೇ ಓಡಿಸಿದ್ದೀನಿ. ಪಿಲಿಯನು ಕುಂತಿರೋದ್ರಿಂದ ಒಂಚೂರು ಎಕ್ಸ್ಟ್ರಾ ಪವರ್ ಬೇಕೇ ಬೇಕು. ಬ್ರೇಕ್ಸು ಅಷ್ಟೇ, ಟಾಪಿಂಗ್ ಪವರ್ ಅಂತೂ ಚೆನ್ನಾಗಿದೆ. ಹ್ಯಾಂಡ್ಲಿಂಗು ಅಷ್ಟೇನೆ ಪ್ರಾಪರ್ ಆಗಿದೆ. ಜಾಸ್ತಿ ಟಫ್ ಅಂತ ಏನಿಲ್ಲ, ಆರಾಮಾಗಿ ಹ್ಯಾಂಡಲ್ ಮಾಡ್ಬೋದು. ಪಿಲಿಯನ್ ಕುಂತಿರೋದ್ರಿಂದ ಒಂಚೂರು ಗೊತ್ತಾಗುತ್ತೆ. ನನಗೆ ಎಲ್ಲದಕ್ಕಿಂತ ಜಾಸ್ತಿ ಇಷ್ಟ ಆಗಿದ್ದೆ ಇದರಲ್ಲಿರೋಂಥ ಸಸ್ಪೆನ್ಷನ್ನು. ಒಳ್ಳೆ ಸ್ಮೂತ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ ಇದರಲ್ಲಿ. ಸೀಟ್ ಕಂಫರ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಆವಾಗಲಿಂದ ಆಲ್ಮೋಸ್ಟ್ ಆಲ್ ಏನು ಇಲ್ಲೇ ತೋರಿಸ್ಬಿಡುತ್ತೆ ಎಷ್ಟು ನಿಮಿಷ ಓಡಿಸಿದ್ದೀನಿ ಅಂತ. 17 ಮಿನಿಟ್ಸ್ ಹಂಗೆ ಓಡಿಸಿದ್ದೀನಿ. ಸೀಟಿಂಗ್ ಕಂಫರ್ಟು ಆರಾಮಾಗಿದೆ. ಗಾಡಿಯೆಲ್ಲ ಓಡಿಸಿದಾಯಿತು. ಸೊ ಒಳ್ಳೊಳ್ಳೆ ಫೀಚರ್ಸೇ ಕೊಟ್ಟಿದ್ದಾರೆ. ಸೊ ಡೈಲಿ ಕಮ್ಯೂಟಿಗೆ ಮಾಡೋದಕ್ಕಂತೂ ಒಳ್ಳೆ ಗಾಡಿ ಬಿಟ್ಟಿದ್ದಾರೆ ಟಿ ವಿ ಎಸ್ ಅವರು. ಸೊ ಸಸ್ಪೆನ್ಷನ್ ಅಂತೂ ಅಲ್ಟಿಮೇಟ್ ಇದರಲ್ಲಿ. ಟಿ ವಿ ಎಸ್ ಜುಪಿಟರ್ದು ರಿವ್ಯೂ ಇಷ್ಟ ಆಗಿತ್ತು. ಸೊ ಈ ವಿಡಿಯೋನ ನೀವು ಎಂಜಾಯ್ ಮಾಡಿದ್ರಿ ಅಂತ ಅನ್ಕೊತೀನಿ. ಸೊ ಅಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ಬೇಕು ಅಂತ ಇದ್ದೀನಿ. ಈ ವಿಡಿಯೋ ಏನಾದರೂ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಆಲ್ ಸೂನ್ ಇನ್ ದ ನೆಕ್ಸ್ಟ್ ವಿಡಿಯೋ. ಬಾಯ್.